ಇನ್ಮೇಲೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಯೂಟ್ಯೂಬ್ನಲ್ಲಿ ಹೊಸ ಆಪ್ಷನ್ಸ್ಗಳೆಲ್ಲ ಬಂದಿದ್ದಾವೆ. ಅದರಿಂದ ಈ ಆಪ್ಷನ್ಸಿಂದ ನಿಮ್ಮ ಅಕೌಂಟ್ ಡಿಲೀಟ್ ಆಗೋ ಸಾಧ್ಯತೆಗಳು ಹೆಚ್ಚಿರ್ತವೆ. ಅದು ಹೇಗಂದರೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಸ್ಕಿಪ್ ಮಾಡಿದರೆ ನಿಮ್ಮ ಅಕೌಂಟು ಡಿಲೀಟ್ ಆಗೋ ಅಂಥ ಸಾಧ್ಯತೆ ಜಾಸ್ತಿ ಇದೆ. ನೀವು ಆ್ಯಪ್ಸ್ ಇರ್ತಾವಲ್ಲ, ಅದರಿಂದ 4000 ಗಂಟೆ ವಾಚ್ ಟೈಮು, 1000 ಸಬ್ಸ್ಕ್ರೈಬರ್ಸು, ಇನ್ನು 10 ಮಿಲಿಯನ್ ವ್ಯೂಸ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡ್ರೆ ಯೂಟ್ಯೂಬ್ ಕಡೆಯಿಂದ ನಿಮ್ಮ ಅಕೌಂಟ್ನ ಸ್ಟ್ರೈಕ್ ಮಾಡ್ಬೋದು, ಇಲ್ಲಾಂದರೆ ಪರ್ಮನೆಂಟಾಗಿ ಡಿಲೀಟ್ ಮಾಡ್ಬೋದು. ಆಮೇಲೆ ನೀವು ಈಗ ನಾನೀಗ ಕ್ಯಾಶ್ ಕೊಡ್ತೀನಿ, ನೀನು ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೋ ಅಂತ ಎಲ್ಲ ಮಾಡಿದರೆ ಮೇಲು ಕಳಿಸ್ದಂಗೆ ನಿಮ್ಮ ಅಕೌಂಟ್ನ ಡಿಲೀಟ್ ಮಾಡೋ ಸಾಧ್ಯತೆಗಳು ಹೆಚ್ಚಿರ್ತವೆ. ಆಮೇಲೆ ನೀವು ಕಮೆಂಟ್ಸ್ ಹಾಕಿದಾಗ ನಾನು ನಿನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊತೀನಿ, ನೀನು ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೋ ಅಂತ ಎಲ್ಲ ಹೇಳಿದರೆ ನಿಮ್ಮ ಅಕೌಂಟ್ ಪಕ್ಕಾ ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ. ಅದನ್ನು ರೀಕಾಲ್ ಮಾಡೋಕ್ಕೆ ಒಂದೇ ಆಪ್ಷನ್ ಇರೋದು. ಈಗ ಡಿಲೀಟ್ ಆಗಿರುತ್ತಲ್ಲ ಆ ಅಕೌಂಟ್ನ ಮತ್ತೆ ರೀಕಾಲ್ ಮಾಡಿ ಮತ್ತೆ ಬೇರೆ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಹಂಗಾದ್ರೆ ಮಾತ್ರ ನೀವು ಇನ್ಮೇಲೆ ಯೂಟ್ಯೂಬ್ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂದರೆ ನೀವು ಪರ್ಮನೆಂಟಾಗಿ ಯೂಟ್ಯೂಬ್ನೇ ಕಳ್ಕೊತೀರ. ಈಗ ಜಾಸ್ತಿ ಜನ ಎಲ್ಲ ಫಸ್ಟು 2025, 24 ಹಂಗೆಲ್ಲ ಹಿಂದೆ ಎಲ್ಲವ ದುಡ್ಡು ಕೊಟ್ಟು ವಾಚ್ ಟೈಮು, ಸಬ್ಸ್ಕ್ರೈಬರ್ಸು, ವ್ಯೂಸು ಎಲ್ಲವೂ ಕಂಪ್ಲೀಟ್ ಮಾಡಿಸಿರ್ತಾರೆ. ಆ ಥರ ಈಗೇನಾದ್ರು ನೀವು ಮಾಡೋಕ್ಕೋದ್ರೆ ನಿಮ್ಮ ಅಕೌಂಟು ಪಕ್ಕಾ ಹೇಳ್ತಾಯಿದ್ದೀನಿ ಡಿಲೀಟ್ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ. ನಾನೀಗ ಹೇಳಿರೋ ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡದೆ ಹೋದರೆ ಪಕ್ಕಾ ನಿಮ್ಮ ಅಕೌಂಟ್ ಡಿಲೀಟ್ ಆಗೇ ಆಗುತ್ತೆ. ನಾನು ಹೇಳಿರೋ ತಪ್ಪುಗಳನ್ನ ಒಂದೂ ಮಾಡಬೇಡಿ. ಆಮೇಲೆ ನೀವು ತಪ್ಪು ಮಾಡಿದರೆ ಯಾವುದೇ ರೀತಿ ಹೋಪ್ ಅಂತೂ ಇಟ್ಕೊಬೇಡಿ. ನಾನು ಯೂಟ್ಯೂಬಿಂದ ದುಡ್ಡು ಮಾಡ್ಬೋದು, ಯೂಟ್ಯೂಬರ್ ಆಗ್ಬೋದು, ದೊಡ್ಡ ಮಟ್ಟಕ್ಕೆ ಬೆಳಿಬೋದು ಅಂತ ಎಲ್ಲ ಹೋಪ್ ಅಂತೂ ಇಟ್ಕೊಳ್ಳೇಬೇಡಿ. ನಾನು ಹೇಳಿರೋ ಅಂಥ ತಪ್ಪುಗಳನ್ನ ಒಂದಾದ್ರು ಮಾಡಿದರೆ ಯೂಟ್ಯೂಬ್ ಕಡೆಯಿಂದ ನಿಮ್ಗೆ ಸ್ಟ್ರೈಕ್ ಮಾಡೋದು ಪಕ್ಕಾ ಹೇಳಿರ್ತೀನಿ, ಪಕ್ಕಾ ಸ್ಟ್ರೈಕ್ ಮಾಡ್ತಾರೆ. ಅದರಿಂದ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು.